ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈಗಾಗಲೇ ಆಲ್ರೆಡಿ ಎಲ್ಲರೂ KCIT ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡಿರೋ ಅನ್ಕೋತೀನಿ. ಸೊ ಇವಾಗ ನೆಕ್ಸ್ಟ್ ಪರಿಸ್ಥಿತಿ ಏನು, ವೆರಿಫಿಕೇಷನ್ ಸ್ಲಿಪ್ನ ಬಿಟ್ಟರು ಮತ್ತು ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೇನು ಇಂಪಾರ್ಟೆಂಟು, ಏನೇನು ಕರೆಕ್ಟಾಗಿ ನೋಡ್ಕೋಬೇಕು, ಮತ್ತು ಇದರಲ್ಲಿ ಏನೇನು ಡೀಟೇಲ್ಸ್ ಕರೆಕ್ಟ್ ಇದೆ, ಏನೇನು ರಾಂಗ್ ಇದೆ ಅದೆಲ್ಲ ಕರೆಕ್ಟಾಗಿ ನೋಡ್ಕೋಬೇಕಂದ್ರೆ ಏನು ಮಾಡಬೇಕು. ಸೊ ಇವಾಗ ನಾನು ಯಾವ ಥರ ವೀಡಿಯೋ ಹೇಳ್ತಾ ಹೋಗ್ತೀನಿ. ಇವಾಗ ನಿಮ್ಮ PDF ಓಪನ್ ಮಾಡ್ಕೊಂಡಿರಿ, ಒಂದು ಸೈಡ್ ಇಟ್ಕೊಂಡಿರಿ, ಅಥವಾ ನೀವು ಪ್ರಿಂಟ್ ತೆಗೆಸಿದ್ರೆ ಪ್ರಿಂಟ್ ಇಟ್ಕೊಂಡಿರಿ, ಅಥವಾ ನಿಮ್ಮ ಫೋನಲ್ಲಿ PDF ಇಟ್ಕೊಂಡಿರಿ ಎಲ್ಲ. ಅಥವಾ ಫಸ್ಟ್ ಏನು ವೀಡಿಯೋ ಕರೆಕ್ಟಾಗಿ ನೋಡಿರಿ, ಆಮೇಲೆ ನಿಮ್ಮ PDFನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಅಥವಾ ಎರಡೂ ಕೂಡ ನೋಡ್ಬೋದು, ಏನು ತೊಂದರೆ ಇಲ್ಲ. ನಿಮ್ಮ ಹತ್ರ ಎರಡು ಫೋನ್ ಇದ್ದರೆ, ನಿಮ್ಮ ಫ್ಯಾಮಿಲಿದ್ರೆ ಯಾರಾದರೂ ಇನ್ನೊಬ್ರು ಇದ್ದರೆ ಅವರು ಕೂಡ ಸೈಡಿಗೆ ಇಟ್ಟು ನಿಮ್ಮ PDF ಸೈಡಿಗೆ ಇಟ್ಕೊಂಡು ನನ್ನ ವೀಡಿಯೋ ಕೂಡ ನೋಡ್ಬೋದು, ಏನು ತೊಂದರೆ ಇಲ್ಲ. ಸೊ ಈ ವಿಡಿಯೋದಲ್ಲಿ ಕರೆಕ್ಟಾಗಿ ಏನು ಹೇಳ್ತೀನಿ ನೋಡಿ, ಕರೆಕ್ಟಾಗಿ ಇನ್ಫಾರ್ಮೇಷನ್ ನೋಡಿರಿ. ಏನೇನು ಹೇಳ್ತೀನಿ ಏನೋ ಇಲ್ಲ ಅಂತ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಗೊತ್ತಿರಬೇಕು. ಯಾಕಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಈ ವೆರಿಫಿಕೇಷನ್ ಸ್ಲಿಪ್ ಇಲ್ಲ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರಲ್ಲ, ಮೈಂಡಲ್ಲಿ ಇರಲಿ. ಸೊ ಇವಾಗ ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ಎಲ್ಲರೂ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಓಕೆ, ಸೊ ನೆಕ್ಸ್ಟ್ ಏನಂದರೆ, ಫಸ್ಟ್ ಆಫ್ ಆಲ್ ಏನು ನೋಡ್ಕೋಬೇಕು, ಇದರಲ್ಲಿ ನಿಮ್ಮದು ಫೋಟೋ ಕರೆಕ್ಟ್ ಬಂದಿದೆಯೋ ಇಲ್ಲ ಅಂತ ಕರೆಕ್ಟ್ ನೋಡ್ಕೋಬೇಕು. ಸೊ ಫೋಟೋ ಆಯಿತು. ಸೊ ನೆಕ್ಸ್ಟು ಅದಾದ ನಂತರ ಸ್ಕ್ಯಾನರ್ ಬಂದಿರುತ್ತೆ. ಸೊ ಫೋಟೋ ಆಯಿತು, ಸ್ಕ್ಯಾನರ್ ಆಯಿತು. ಸೊ ಇವೆರಡೂ ಆದಮೇಲೆ ನಿಮಗೆ ಮೇನ್ ವೆರಿ ಇಂಪಾರ್ಟೆಂಟ್, ಏನು ವೆರಿ ಇಂಪಾರ್ಟೆಂಟು ನೋಡ್ಕೋಬೋದು. ಇಲ್ಲಿ ಆಪ್ಷನ್ ಎಂಟ್ರಿ CET ನಂಬರ್. ನಾನು ಹೇಗಲೇನು ಹೇಳಿದ್ದೀರಿ, ವೆರಿಫಿಕೇಷನ್ ಸ್ಲಿಪ್ ಇದ್ದರೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರೋದು, ಇಲ್ಲ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೇನೆಂದರೆ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು ಆಪ್ಷನ್ ಎಂಟ್ರಿ CET ನಂಬರ್ ಇರುತ್ತೆ. ಏನಿರುತ್ತೆ, ಆಪ್ಷನ್ ಎಂಟ್ರಿ CET ನಂಬರು ನೋಡ್ಕೋಬೋದು ಇಲ್ಲಿ. ಸೊ ಏನು, ಆಪ್ಷನ್ ಎಂಟ್ರಿ CET ನಂಬರ್. ಸೊ ಈ CET ನಂಬರ್ ಎಷ್ಟು ಅಂಕಿದೆ ಇರುತ್ತೆ ನೋಡ್ಕೋಬೋದು ಇಲ್ಲಿ. ನಿಮಗೆ ಏನಂದರೆ ಕರೆಕ್ಟಾಗಿ 5 ಡಿಜಿಟ್ಸಲ್ಲಿ ಇರುತ್ತೆ, 5 ಡಿಜಿಟ್ಸು. ಫಾರ್ ಎಕ್ಸಾಂಪಲ್ AM583 ಅಥವಾ ಎಕ್ಸಾಂಪಲ್ UT 853 ಅಂದರೆ ಫಸ್ಟ್ 2 ಡಿಜಿಟ್ಸ್ ಏನಂದರೆ ಲೆಟರ್ಸಲ್ಲಿ ಇರುತ್ತೆ, ಮತ್ತು ರಿಮೈನಿಂಗ್ ಎಲ್ಲ ನಂಬರ್ಸ್ ಇರುತ್ತೆ. ಸೊ ನೀವೆಲ್ಲ ಚೆಕ್ ಮಾಡ್ಕೋಬೋದು. ಯಾರು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಚೆಕ್ ಮಾಡ್ಕೊಳ್ರಿ, ಗೊತ್ತಾಗುತ್ತೆ. ಸೊ ಏನಂದರೆ ಇವಾಗ ಆಪ್ಷನ್ ಎಂಟ್ರಿ ಮಾಡುವಾಗ ಈ CET ನಂಬರ್ ವೆರಿ ಇಂಪಾರ್ಟೆಂಟು. CET ನಂಬರ್ ಮತ್ತು ಸ್ಕ್ಯಾನರ್ ವೆರಿ ಇಂಪಾರ್ಟೆಂಟು. ಇವೆರಡೂ ನೀವು ಕರೆಕ್ಟಾಗಿ ಲಾಗಿನ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಮಾಡಿದರೆ ಮಾತ್ರ ಆಪ್ಷನ್ ಎಂಟ್ರಿ ಅಲೋ ಮಾಡ್ತಾರೆ, ಇಲ್ಲ ಮಾಡಲ್ಲ, ಮೈಂಡಲ್ಲಿ ಇರಲಿ. ಸೊ ನೆಕ್ಸ್ಟ್ ಇಷ್ಟ ಆಯಿತು, ಕ್ಲಿಯರ್ ಆಯಿತು. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ನ ತುಂಬ ಇಂಪಾರ್ಟೆಂಟು ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಈ ಆಪ್ಷನ್ ಎಂಟ್ರಿ CET ನಂಬರ್ ಇದೆಯಲ್ಲ, ಅದು ವೆರಿ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಸ್ಕ್ಯಾನರ್ ಕೂಡ, ಸ್ಕ್ಯಾನರ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಆಪ್ಷನ್ ಎಂಟ್ರಿ CET ನಂಬರ್ ಆದರೂ ಯೂಸ್ ಮಾಡ್ಬೋದು. ಅದೊಂಥರ ಸೀಕ್ರೆಟ್ ಕೀ ಥರ ನೆನಪಿರಲಿ. ಸೊ ನೆಕ್ಸ್ಟ್ ಏನಂದರೆ ಇವಾಗ ನೋಡ್ಕೋಬೋದು ಇಲ್ಲಿ. ನೆಕ್ಸ್ಟು ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಇದೆ. ಸೊ ಇದರಲ್ಲಿ ಏನೇನು ನೋಡ್ಕೋಬೋದು. ಸೊ ಫಸ್ಟ್ ಆಫ್ ಆಲ್ ನೋಡ್ಕೊಳ್ರಿ ಏನೇನಿದೆ ಅನ್ನೋದು. ಫಸ್ಟ್ ಏನಿದೆ, ರಿಜಿಸ್ಟರ್ ನಂಬರ್. ಸೊ CET ಅಪ್ಲಿಕೇಶನಲ್ಲಿ ಏನು ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ ಅದನ್ನು ನೋಡ್ಕೋಬೇಕು. ಸೊ ನೆಕ್ಸ್ಟು ಎಕ್ಸಾಮ್ CET ನಂಬರ್, ಹಾಲ್ ಟಿಕೆಟ್ ನಂಬರ್ ನೋಡ್ಕೋಬೇಕು, ಮತ್ತು ನಿಮ್ಮ ಹೆಸರು, ಮತ್ತು ಫಾದರ್ ನೇಮು, ಮದರ್ ನೇಮು, ಜೆಂಡರು, ಡೇಟ್ ಆಫ್ ಬರ್ತು. ಸೊ ಇಲ್ಲಿ ಮೇನ್ ಫೋಕಸ್ ಮಾಡಬೇಕಾದದ್ದು ಏನಂದರೆ ನಿಮ್ಮದು ಇಲ್ಲಿ ನೋಡ್ಕೋಬೋದು. ಸೊ ಇದರಲ್ಲಿ ಏನಂದರೆ ರಿಸರ್ವೇಷನ್ ವೆರಿಫೈಡ್ ಡೀಟೇಲ್ಸಲ್ಲಿ ಏನೇನು ಇಂಪಾರ್ಟೆಂಟ್ ನೋಡಿ ಕರೆಕ್ಟಾಗಿ ನೋಡ್ಕೊಳ್ರಿ. ಇನ್ನೊಂದ್ಸಲ ಹೇಳ್ತೀನಿ, ನೋಡ್ಕೋಬೋದು ಇಲ್ಲಿ. ಇದರಲ್ಲಿ ಕ್ಯಾಟಗರಿ ನೋಡ್ಕೋಬೇಕು, ನಿಮ್ಮ ಕ್ಯಾಸ್ಟ್ ನೋಡ್ಕೋಬೋದು, ಇನ್ಕಮ್ ನೋಡ್ಕೋಬೇಕು. ಇವಾಗ ಕೆಲವ್ರದ್ದು ಕ್ಯಾಸ್ಟ್ SC ಇದ್ದರೆ 2A ಬಂದುಬಿಡುತ್ತೆ, ಅಥವಾ 2A ಇದ್ದವ್ರದ್ದು SC ಬಂದುಬಿಡುತ್ತೆ, ಅಥವಾ ಇನ್ಕಮ್ ಜಾಸ್ತಿ ಇದ್ದವ್ರದ್ದು ಕಡಿಮೆ ಬಂದುಬಿಡುತ್ತೆ, ಕಡಿಮೆ ಇದ್ದವ್ರು ಜಾಸ್ತಿ ಬಂದುಬಿಡುತ್ತೆ. ಈ ಥರ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಸೊ ಸರ್ವರ್ ಡೌನ್ ಇರೋ ಕಾರಣದಿಂದ ಆ ಥರ ಆಗ್ತಾ ಇರುತ್ತೆ. ಬಟ್ ನೀವು ಸ್ವಲ್ಪ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಅಕಸ್ಮಾತ್ ಸ್ವಲ್ಪ ಡೀಟೇಲ್ಸ್ ರಾಂಗ್ ಇತ್ತು ಅಂದರೆ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 2-3 ಅವರ್ಸ್ ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡಿರಿ, ಮತ್ತು ಕರೆಕ್ಟು ಶೋ ಆಗುತ್ತೆ, ಏನು ತೊಂದರೆ ಇಲ್ಲ. ಸರ್ವರ್ ಸರ್ವರ್ ಡೌನ್ ಇರೋದ್ರಿಂದ ಸ್ವಲ್ಪ ರಾಂಗ್ ಕೂಡ ಆಗ್ತಾ ಇರುತ್ತೆ ಒಂದೊಂದು ಸಲ, ಏನಾಗಲ್ಲ. ಸೊ ನೆಕ್ಸ್ಟ್ ನೋಡ್ಕೋಬೋದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟು, ಕನ್ನಡ ರೂರಲು. ನಿಮ್ಮದು ಅಪ್ಲಿಕೇಶನಲ್ಲಿ ನೀವು ಎಸ್ ಅಂತ ಕೊಟ್ಟಿದ್ರೆ ಎಸ್ ಅಂತಿದ್ರೆ ಎಸ್ ಅಂತಿರುತ್ತೆ, ಇಲ್ಲ ನೋ ಅಂತಿದ್ರೆ ನೋ ಅಂತಿರುತ್ತೆ. ಸೊ ಅದ್ರ ಬಗ್ಗೆ ನೋಡಿ. ಕೆಲವೊಬ್ರು ಏನು ಮಾಡಿರ್ತಾರೆ ಅಂದರೆ ಕನ್ನಡ ರೂರಲು ಅವ್ರ ಹತ್ರ ಇದ್ದು ಕೂಡ ಕಾಲೇಜಲ್ಲಿ ವೆರಿಫೈ ಮಾಡಿಸಿರಲ್ಲ. ಸೊ ಅಂಥವ್ರು ಮಿಸ್ಟೇಕ್ ಮಾಡಬೇಡ್ರಿ. ಇವಾಗ ಏನು ಪ್ರಯೋಜನ ಇಲ್ಲ ಮಾಡಿಸಿದ್ರು ಕೂಡ. ಸೊ ನೋಡ್ಕೋಬೋದು, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಅದು ಇದ್ದರೆ ಇವು ವೆರಿ ಇಂಪಾರ್ಟೆಂಟು. ಯಾಕಂದರೆ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಅಂದರೆ ನಿಮಗೆ ಕಾಲೇಜ್ ಅಲಾಟ್ ಮಾಡ್ತಾರೆ. ಸೊ ಕಾಲೇಜ್ ಅಲಾಟ್ ಮಾಡುವಾಗ ನಿಮ್ಮದು ರ್ಯಾಂಕ್ ಕೂಡ ನೋಡ್ತಾರೆ,
ಮತ್ತು ನಿಮ್ಮದು ಕ್ಯಾಸ್ಟ್ ಕೂಡ ನೋಡ್ತಾರೆ, ಮತ್ತು ನಿಮ್ಮದು ರಿಸರ್ವೇಷನ್ ಕೂಡ ನೋಡ್ತಾರೆ. SNQ ಕನ್ನಡ ರೂರಲು, SNQ ಕನ್ನಡ ರೂರಲ್ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟು. ನೀವು ಜಸ್ಟ್ ಆಬ್ಸೆಂಟ್ರಿ ಮಾಡಿ ಬಿಡೋದಲ್ಲ, ನೀವು ಹ್ಯಾಂಗೆ ಆಬ್ಸೆಂಟ್ರಿ ಮಾಡಿರ್ತಾರೋ ಅದೇ ಪ್ರಕಾರ ಅವ್ರದ್ದು ರಿಸಲ್ಟ್ ಬಿಟ್ಟಾಗ ನಿಮ್ಮದು ಪ್ರತಿಯೊಂದು ರ್ಯಾಂಕು, ಕ್ಯಾಸ್ಟು, SNQ ಕೋಟಾ, ಕನ್ನಡ ಮೀಡಿಯಮ್, ರೂರಲ್ ಮೀಡಿಯಮ್ ಎಲ್ಲ ಅಬ್ಸರ್ವ್ ಮಾಡಿ ನಿಮಗೆ ಒಂದು ಸೀಟ್ ಕೊಡ್ತಾರೆ, ಮೈಂಡಲ್ಲಿ ಇರಲಿ. ಸೊ ಅದಕ್ಕೇನಂದರೆ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡ್ಕೊಳ್ರಿ, ಹೈದರಾಬಾದ್ ಕರ್ನಾಟಕ, JK ಮಿಗ್ರೆಂಟ್, ಜಮ್ಮು ಕಾಶ್ಮೀರ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, NRI ವಾರ್ಡು, ಸ್ಪೆಷಲ್ ಕ್ಯಾಟಗರಿ. ಸೊ ಇದೆಲ್ಲ ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಇಷ್ಟಾಯಿತು, ಇದು ವೆರಿ ವೆರಿ ಇಂಪಾರ್ಟೆಂಟು. ಇದರಲ್ಲಿ ಫಸ್ಟ್ ಪಾರ್ಟಲ್ಲಿ ಏನು ಇಂಪಾರ್ಟೆಂಟ್ ಅಂತ ನೋಡ್ಕೋಬೋದು. ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಪಾರ್ಟಲ್ಲಿ ನೋಡ್ಕೋಬೋದು, ಆಬ್ಸೆಂಟ್ರಿ CT ನಂಬರ್ ಮತ್ತು ಸ್ಕ್ಯಾನರು ಇವೆರಡು ವೆರಿ ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ರಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಸೆಕೆಂಡ್ ಪಾರ್ಟು ನೋಡ್ಕೋಬೋದು. ಸೆಕೆಂಡ್ ಪಾರ್ಟಲ್ಲಿ ಏನಿದೆ, ಸೆಕೆಂಡ್ PUC 12th ಮಾರ್ಕ್ಸ್ ಕಾರ್ಡು. ಸೊ ಇದರಲ್ಲಿ ನಿಮ್ಮದು ಮಾರ್ಕ್ಸ್ ಕಾರ್ಡ್ 12th ಏನೇನು ತೊಗೊಂಡಿರ್ತೀರೋ ಅದನ್ನೇ ಇರುತ್ತೆ, ನೋಡ್ಕೋಬೋದು. ಕರೆಕ್ಟಾಗಿಲ್ಲ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ನೋಡ್ಕೋಬೋದು, ಇವಾಗ ಕೋರ್ಸ್ ವೈಸ್ ರ್ಯಾಂಕು ನಿಮ್ಮದೇನು ರಿಸಲ್ಟ್ ಬಿಟ್ಟಿದ್ದು, KCT ರಿಸಲ್ಟ್ ಬಿಟ್ಟಿದ್ದಾರಲ್ಲ ಅದರಲ್ಲಿ ಏನು ರಿಸಲ್ಟ್ ಬಂದಿರುತ್ತೆ ಅದನ್ನೇ ಇಲ್ಲಿ ಫೇಸ್ ಮಾಡಿರ್ತಾರೆ, ನೋಡ್ಕೋಬೋದು. ಎಷ್ಟು ರ್ಯಾಂಕ್ ಇದೆ, B ಫಾರ್ಮಾ, BPT, ಇಂಜಿನಿಯರಿಂಗ್, ನರ್ಸಿಂಗ್, ಫಾರ್ಮಾ ಡಿ, ಅಗ್ರಿಕಲ್ಚರ್, BSc, BPO, ವೆಟರ್ನರಿ ಸೈನ್ಸ್, AHS, ನ್ಯಾಚುರೋಪತಿ, ಯೋಗ. ಸೊ ಕರೆಕ್ಟ್ ಅವೆಲ್ಲ ಇರುತ್ತೆ. ಸೊ ಇಷ್ಟು ಏನಂದರೆ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಮಾಹಿತಿ. ಇದರಿಂದ ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳೋದಲ್ಲ, ಇದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ನೋಡ್ಕೋಬೇಕು. ನಿಮ್ಮ ಡೀಟೇಲ್ಸ್ ಎಲ್ಲ ಹಂಗಿದೆಯೋ, ಕರೆಕ್ಟ್ ಇದೆಯೋ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟು. ಸೊ ಇಷ್ಟು ಏನಂದರೆ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಮಾಹಿತಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನಂದರೆ ಆಬ್ಸೆಂಟ್ರಿ ಬಗ್ಗೆ ವಿಡಿಯೋ ಮಾಡ್ತೀನಿ. ಆಬ್ಸೆಂಟ್ರಿ ಯಾವಾಗ ಬಿಡ್ಬೋದು, ಮತ್ತು ಸ್ಕೆಡ್ಯೂಲ್ ಯಾವಾಗ ಬಿಡ್ಬೋದು, ಟೈಮ್ ಟೇಬಲ್ ಯಾವ ರೀತಿ ಇರುತ್ತೆ, ಲಾಸ್ಟ್ ಇಯರ್ ಟೈಮ್ ಟೇಬಲ್ ಯಾವ ರೀತಿ ಇತ್ತು, ಮತ್ತು ಈ ರೀತಿ ಮತ್ತು ಈ ಸಲ ಪ್ರೀ ರೌಂಡ್ ಮಾಡ್ತೀರ ಅಂತ ಹೇಳಿದ್ರೆ ಫಸ್ಟ್ ರೌಂಡು. ಸೊ ಅದ್ರ ಬಗ್ಗೆ ಅದು ಮೀನ್ಸ್ ಆಬ್ಸೆಂಟ್ರಿ ಎಷ್ಟು ದಿನ ಟೈಮಿಂಗ್ ಇರುತ್ತೆ, ಯಾವ್ಯಾವ ರೀತಿ ಮಾರ್ಕ್ ಅಲಾಟ್ಮೆಂಟ್ ಇರುತ್ತೆ ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ನೋಡಿಬೇಡ. ಸೊ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ಕೂಡ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಟೇಕ್ ಕೇರ್, ಬಾಯ್.